ಅಮ್ಮ ಓನರ್ ಅಂಟಿನ ಸಕ್ಕರೆ ಕೇಳ್ದೆ ಇಲ್ಲ ಅಂದ್ರು. ಹೌದಾ? ಹೋಗ್ಬಿಟ್ಟು ಎದುರುಗಡೆ ಮನೆ ಆಂಟಿ ಹತ್ರ ಇಸ್ಕೊಂಡ. ಅವ್ರನ್ನು ಕೇಳ್ದೆ ನಮ್ಮ ಮನೇಲೆ ಸಕ್ಕರೆ ಖಾಲಿ ಹೋಗಿದೆ, ನಿಮ್ ಮನೇಲೆ ಒಂದ್ ಲೋಟ ಸಕ್ಕರೆ ಕೊಡಿ ಅಂದ್ರು. ಹೌದಾ? ಈ ಅಕ್ಕ ಪಕ್ಕದ ಮನೆಯವರು ಒಂದ್ ಲೋಟ ಸಕ್ಕರೆ ಕೊಡೋದಕ್ಕೂ ಎಷ್ಟು ಕಂಜೂಸ್ತನ ಮಾಡ್ತಾರಪ್ಪ. ಥೂ. ಇವಾಗ ಏನ್ ನಮ್ಮ ಮಾಡೋದ್ ಸಕ್ಕರೆಗೆ? ಇನ್ನೇನ್ ಮಾಡೋದು, ನಮ್ಮ ಮನೇಲಿರೋ ಸಕ್ಕರೆನೇ ಯೂಸ್ ಮಾಡೋದು. ಏಯ್, ಯಾಕೋ ನಮ್ಮನೆ ಗುರಾಯಿಸ್ತಾ ಇದೀಯಾ? ಓದ್ಕೋ ಹೋಗೋ. ನಮ್ಮಮ್ಮ ಹೇಳಿದಾರೆ ನಿಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ದೊಡ್ಡ ಕಳ್ಳನ್ ಮಕ್ಳು, ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರು ಅಂತ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಹೇಯ್ ಲೈ, ಅವ್ನ್ ತಮಾಷೆಗೆ ಹೇಳ್ತಾ ಇರೋದು. ಸುಮ್ನೆ ನೀವೆಲ್ಲ ಬೇಜಾರ್ ಮಾಡ್ಕೊಂಬಿಡಿ. ಲವ್ ಬಾಯ್ ಮುಚ್ಕೊಂಡ್ ಕುತ್ಕೊಳ್ಳೋ. ಆಫೀಸ್ ಟ್ರಿಪ್ ಅಂತ ಹೇಳಿದ್ರಿ, ನೀವೆಲ್ಲ ಹಿಂಗೆ ಹೋಗ್ತೀರಾ? ಇದೇ ಇವಾಗಿನ ಟ್ರೆಂಡ್. ಅದಕ್ಕೆ ಸರಿ, ಎಲ್ಲೋಗ್ತಿರೋದು? ಥೈಲ್ಯಾಂಡ್. ತಾಯ್ನಾಡು. ಅದೆಲ್ ಬರುತ್ತೆ? ಎಷ್ಟ್ ಸತಿ ಅಂತ ಹೇಳೋದು? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಆ ಕೆಲ್ಸ ಒಂದೂ ಆಗಲ್ಲ. ಸಾರಿ ರೀ, ಕೇಳೋ ತಪ್ಪ. ಸರಿ, ಎಷ್ಟ್ ಗಂಟೆಗೆ ಫ್ಲೈಟ್? ಫ್ಲೈಟು 3 ಗಂಟೆಗೆ. ಅಲ್ಲ 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 9 ಗಂಟೆಗೆ. 9 ಗಂಟೆಗ? ನಾನು 3 ಗಂಟೆಗೆ ಅನ್ಕೊಂಡಿದ್ದೆ. 9 ಗಂಟೆಗಂತೆ. ಇನ್ನೂ ತುಂಬಾ ಟೈಮ್ ಇದೆಯಲ್ಲ. ಇಷ್ಟ ಬೇಗ ಹೋಗಿ ಏನ್ ಮಾಡ್ತೀರಾ? ಬಿಸಿ ಬಿಸಿ ಅಡ್ಗೆ ಮಾಡ್ಕೊಡ್ತೀನಿ, ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ. ಅದು ಗಟ್ಟಿ ಪುರಿ ಎಲ್ಲ ನಮ್ಗೆ ಆಗ್ ಬರಲ್ಲ ಬಿಡಿ. ಇಲ್ಲ ಇಲ್ಲ, ಬಿಸಿ ಬಿಸಿ ಬಿರಿಯಾನಿನೇ ಮಾಡ್ಕೊಡ್ತೀನಿ. ಬಿರಿಯಾನಿನ ಯಾರ್ಯಾ ಎದ್ಬಾರೋ, 4 ಕತ್ತೆ ವಯಸ್ಸಾಗಿದ್ರು ಇನ್ನೂ ಟ್ರಿಪ್ ಅಲ್ಲ ಪಫು ಅನ್ಕೊಂಡ್ ಕೂತಿರ್ತೀಯ. ಎದ್ ಬಂದ್ ಪಾತ್ರೆ ತೊಳಿ. ಇವನ್ಗೆ ಬಾರೋ. ನಾನು ಒಂದೇ ಒಂದ್ ಪಾತ್ರೆ ತೊಳೆಯೋದು. ಆಯ್ತು ಬಾ. ಅಯ್ಯೋ, ಹೊಡೆದ್ರು ನನ್ನ ಮಗನ್ನ. ಪ್ಲಾನ್ ಹಾಳು ಮಾಡಕ್ಕೆ ಬಂದಿರೋದು ನೀನು. ಅಯ್ಯೋ, ಸ್ವಲ್ಪನೂ ನೀರ್ ಬರ್ತಾ ಇಲ್ವಲ್ಲ. ಥೂ. ಐಡಿಯಾ. ಹೇ ಸಿರಿ, ತಾಯ್ನಾಡು ಎಲ್ಲಿ ಬರುತ್ತೆ? ತಾಯ್ನಾಡು ಎಂದರೆ ಥೈಲ್ಯಾಂಡ್. ಅದರ ರಾಜಧಾನಿ ಬ್ಯಾಂಕಾಕ್. ಭಾರತದ ಅಂಕಲ್ಸ್ ಗಾಲು ಬಿಳಿ ಹುಡುಗಿಯರ ಜೊತೆ ಎಂಜಾಯ್ ಮಾಡಲು ಅಲ್ಲಿಗೆ ಹೋಗುತ್ತಾರೆ. ನಾವು ವರ್ಷಗಟ್ಲೆ ಮನೇಲಿ ಕೆಲಸ ಮಾಡ್ಕೊಂಡಿರೋದು, ನಮ್ಮನ್ ಟ್ರಿಪ್ ಕರ್ಕೊಂಡು ಹೋಗೋದ್ ಬಿಟ್ಟು ಇವರು ಬಿಳಿ ಹುಡುಗಿ ಜೊತೆ ಎಂಜಾಯ್ ಮಾಡಕ್ ಹೋಗ್ತಾರ? ನೋ, ಆಗಲ್ಲ. ಏನಾದ್ರೂ ಮಾಡಿ ಕ್ಯಾನ್ಸಲ್ ಮಾಡ್ಬೇಕಲ್ಲ. ಐಡಿಯಾ. ಪಪ್ಪಾ, ಚಿಕ್ಕ ತೊಳಿ ಬಾ. ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಅಪ್ಪ, ನಿನ್ ಗಣ್ಣಲ್ಲಿ ತೊಳಿತಾ ಇದ್ರೆ ಆ ಒಂದೊಂದ್ ಹನಿಗಳು ಮುಂಗಾರು ಮಳೆ ಸಾಂಗ್ ನನ್ ಮಾಡ್ತೈತ್ ಪಪ್ಪ. ಲವ್ ಮಾಡ್ಬೇಕು ಅನ್ಸ್ತೈತ್ ಪಪ್ಪ. ಬರುತ್ತಪ್ಪ. ತಿನ್ನೋದ್ ನೀನು, ಹೇಳೋದ್ ನೀನು, ತೊಳೆಯೋದ್ ನಾನು. ಫೀಲಿಂಗ್ ಯಾಕೆ ಬರಲ್ಲ ನಿನ್ಗೆ? ಅಪ್ಪ, ದೊಡ್ಡವ್ರು ಹೇಳಿದಾರೆ ತಿನ್ನೋದು ಹೇಳೋದೆಲ್ಲ ಲೆಕ್ಕಕ್ಕೆ ಆಗ್ಬಾರ್ದು ಅಂತ. ಹೌದಾ? ಯಾಕೆ ಪ್ಲೇಟ್ ಅಲ್ಲಿ ಇಟ್ಟಿದ್ಯಾ? ಅಪ್ಪ, ಸಿಂಕಲ್ ತೊಳಿಯಕ್ಕೆ ನೀರ್ ಇರ್ಲಿಲ್ಲ. ಅದಕ್ಕೆ ಇಲ್ಲಿ ಕಮೋಡಲ್ಲಿ ನೋಡು, ಹಿಂಗಾಗ್ದೆ, ಹಿಂಗ್ ಮಾಡಿದ್ರೆ ನೋಡು, ಹಿಂಗ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ಬಿಡುತ್ತೆ. ಪಪ್ಪ ಯಾಕೋ ವಾಮಿಟ್ ಮಾಡ್ಕೊಂಡ್ರಲ್ಲ, ಬೇಗ ತಗೊಂಡೋಗ್ಬೋಣಪ್ಪ. ಊಟ ತರ್ತೀನಿ. ಚಿನ್ನ ತಗೊಳ್ಳಿ ಸರ್. ಎಲ್ಲೋದ ಇವನು? ಏ ಪಪ್ಪ, ಹಾ, ಏ ಮಗ, ಬಿರಿಯಾನಿ ತುಂಬಾ ಸಖತ್ತಾಗಿ ಮಾಡೋ. ಇಲ್ಲಪ್ಪ, ನಾನು ಇವತ್ತು ಉಪವಾಸ. ಬರ್ದಿರ್ಬೇಕು ಎಲ್ಲದಕ್ಕೂ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ರಾವ್ಕಾಲ ಬರ್ತದೆ, ಬಂದ್ರೋ ಬೇಗ ಹೋಗೋಣ. ಸ್ನಾನನೇ ರಕ್ಷಿತ, ಮಾಡಲ್ಲ. ಹಾ ರೀ, ಟೈಮ್ ಆಯ್ತು, ಹೋಗ್ ಬರೋದಾ? ಹಾ ಬಾಯ್. ಅಮ್ಮ, ಏನಾಯ್ತು ರಕ್ಷಿತ? ಯಾಕೋ ಎದೆ ನೋತಿದೆ ರೀ, ಸತ್ತೋಗ್ತೀನಿ ಅನ್ಸ್ತಿದೆ. ಏನು ಏನೂ ಆಗಲ್ಲ. ಏ, ಆಂಬುಲೆನ್ಸ್ ಫೋನ್ ಮಾಡ್ರೋ. ಪರವಾಗಿಲ್ಲ, ನೀವು ತಾಯ್ನಾಡಿಗೆ ಹೋಗ್ಬೇಡಿ. ಬಿಟ್ಟೋಗ್ಬೇಡಮ್ಮ. ಬಂದ್ಮೇಲೆ